ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈನೇಜ್ ಹೋಲ್ ಇಲ್ಲದೆ ಇರೋಂಥ ಕಾಫಿ ಮಗ್ಗಳಲ್ಲಿ ಯಾವ ರೀತಿ ಗಿಡಗಳನ್ನ ಬೆಳೆಸೋದು ಅಂತ ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಗಿಫ್ಟ್ ಬಂದಿರೋವಂಥ ಕಾಫಿ ಮಗ್ಗಳು ಅಥವಾ ಹಳೇದಾಗಿ ಯೂಸ್ ಆಗದೆ ಇರೋವಂಥ ಕಾಫಿ ಮಗ್ಗಳು ಅಥವಾ ಡ್ಯಾಮೇಜ್ ಆಗಿರೋವಂಥ ಕಾಫಿ ಮಗ್ಗಳು ಇದ್ದೇ ಇರುತ್ತೆ. ಅದನ್ನು ಸುಮ್ಮನೆ ಹಾಗೆ ಇಡೋದ್ರ ಬದಲು ಅದರಲ್ಲಿ ಗಿಡ ಹಾಕಿಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಎಲ್ಲ ಗಿಡಗಳಿಗೂ ಪಾಟ್ಗಳಲ್ಲಿ ಡ್ರೈನೇಜ್ ಹೋಲ್ ಇರಲೇಬೇಕು. ಬೇರುಗಳಿಗೆ ಗಾಳಿ ಆಡೋದಕ್ಕೆ, ಹಾಗೆ ಮಣ್ಣಲ್ಲಿರೋ ಎಕ್ಸೆಸ್ ನೀರು ಹೊರಗಡೆ ಹೋಗೋದಕ್ಕೆ ಡ್ರೈನೇಜ್ ಹೋಲ್ ಬೇಕೇ ಬೇಕು. ಆದರೆ ಕೆಲವು ಗಿಡಗಳನ್ನ ನಾವು ಡ್ರೈನೇಜ್ ಹೋಲ್ ಇಲ್ದೇ ಬೆಳಿಬಹುದು. ಆ ಗಿಡಗಳು ಯಾವ್ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಕಾಫಿ ಮಗ್ಗಲ್ಲಿ ಗಿಡನ ಬೆಳೆಸೋದಕ್ಕೆ ಮುಂಚೆ ಯಾವ ರೀತಿ ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಈ ರೀತಿ ಕಾಫಿ ಮಗ್ಗಳನ್ನ ತಗೊಂಡಾಗ ಅದರ ಹೈಟು 3 ಇಂದ 4 ಇಂಚಷ್ಟು ಉದ್ದ ಇರುತ್ತೆ, ಅಥವಾ ಕೆಲವು ಸ್ವಲ್ಪ ಉದ್ದ ಇರುತ್ತೆ, 5 ಇಂಚ್ ಇರುತ್ತೆ ಅಥವಾ 6 ಇಂಚಷ್ಟು ಉದ್ದ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಗಿಡಗಳದ್ದು ರೂಟ್ಸ್ ತುಂಬ ಉದ್ದ ಹೋಗಬಾರ್ದು. ತುಂಬ ಆಳಕ್ಕೆ ಹೋಗದೇ ಇರೋವಂಥ ರೂಟ್ಸ್ ಇರೋವಂಥ ಗಿಡಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇರೋವಂಥ ಪ್ಲ್ಯಾಂಟ್ಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಈ ಸಕ್ಯುಲೆಂಟ್ ಎಲೆಗಳು ತುಂಬ ದಪ್ಪ ಇರೋದ್ರಿಂದ ನೀರನ್ನು ಆ ಎಲೆಗಳಲ್ಲೇ ಸ್ಟೋರ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ಗಿಡಗಳಿಗೆ ಹೆಚ್ಚು ನೀರು ಬೇಕಾಗಲ್ಲ. ನಾನು ಈ ಗಿಡಗಳಿಗೆಲ್ಲ 15 ದಿನಕ್ಕೆ ಒಂದ್ಸಲ ಮಾತ್ರ ನೀರು ಹಾಕೋದು. ಹಾಗೆ ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹಾರ್ಡಿ ಆಗಿರೋಂಥ ಪ್ಲ್ಯಾಂಟ್ಸ್ನೇ ತಗೋಬೇಕು. ಸೆನ್ಸಿಟಿವ್ ಆಗಿರೋ ಪ್ಲ್ಯಾಂಟ್ಸ್ನ ತಗೋಬಾರ್ದು. ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಪರ್ಪಲ್ ಹಾರ್ಟ್, ಇದೆಲ್ಲ ಗಿಡಗಳಿಗೂ ನೀರು ತುಂಬ ಕಡಿಮೆ ಬೇಕು. ಇದೆಲ್ಲ ತುಂಬ ಹಾರ್ಡಿ ಪ್ಲ್ಯಾಂಟ್. ಕ್ಯಾಕ್ಟಸ್ ಪ್ಲ್ಯಾಂಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಡೆಸರ್ಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ತುಂಬ ದಿನ ನೀರಿಲ್ಲದೆ ಹೋದರೂ ಕೂಡ ಈ ಗಿಡ ಸರ್ವೈವ್ ಆಗುತ್ತೆ. ಈ ಕಾಫಿ ಮಗ್ಗಲ್ಲಿ ಗಿಡನ ಬೆಳೆಸೋದಕ್ಕೆ ಮುಂಚೆ ಅದಕ್ಕೆ ಯಾವ ರೀತಿ ಪಾಟ್ ಮಿಕ್ಸ್ಚರ್ ತೊಗೋಬೇಕು ಅನ್ನೋದನ್ನ ಹೇಳ್ತೀನಿ. ನಾನಿಲ್ಲಿ ಒಂದು ಪ್ಲೇನ್ ಗ್ಲಾಸ್ ಮುಖಾಂತರ ತೋರಿಸ್ತೀನಿ. ನಾನು ಈ ಕಾಫಿ ಮಗ್ಗಳಿಗೆಲ್ಲ ಯಾವ ರೀತಿ ಮಣ್ಣನ್ನು ತುಂಬಿಸಿದ್ದೀನಿ ಅಂತ ತೋರಿಸ್ತೀನಿ. ಅದನ್ನು ಲೇಯರ್ಸಲ್ಲಿ ತೊಗೋಬೇಕು. ಫಸ್ಟ್ ಲೇಯರು ಚಾರ್ಕೋಲ್ ಅಥವಾ ಇದ್ಲನ್ನ ತೊಗೊಂಡಿದ್ದೀನಿ. ಈ ಚಾರ್ಕೋಲ್ ಸಿಗದೆ ಇರೋರು ನೀವು ಮಣ್ಣಿಂದು ಹಳೆ ಪಾಟ್ಗಳಿರುತ್ತಲ್ಲ ಅದ್ರ ಚೂರುಗಳನ್ನ ನೀವು ತಳಕ್ಕೆ ಹಾಕೋಬೋದು. ಅಥವಾ ಅದು ಆಗದೆ ಹೋದರೆ ಮರಳಲ್ಲಿ ದಪ್ಪ ದಪ್ಪ ಕಲ್ಲುಗಳಿರುತ್ತಲ್ಲ ಅದನ್ನು ಕೂಡ ನೀವು ಫಸ್ಟ್ ಲೇಯರ್ ಆಗಿ ತೊಗೋಬೋದು. ಚಾರ್ಕೋಲ್ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಹಾಗೆ ಫಂಗಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ. ನಾವೆಷ್ಟೇ ಕೇರ್ ತೊಗೊಂಡು ನೀರು ಹಾಕಿದರೂ ಒಂದೊಂದು ಸಲ ಅಕಸ್ಮಾತ್ತಾಗಿ ನೀರು ಜಾಸ್ತಿ ಆಗುತ್ತೆ. ಆವಾಗ ಎಕ್ಸ್ಟ್ರಾ ನೀರು ಆ ಮಣ್ಣಿಂದ ಕೆಳಗಡೆ ಹೋಗಿ ಈ ಚಾರ್ಕೋಲಲ್ಲಿ ಕೂತ್ಕೊಳ್ಳುತ್ತೆ. ಇದಾದಮೇಲೆ ಸೆಕೆಂಡ್ ಲೇಯರ್ ಯಾವುದೇ ರೀತಿ ಸ್ಟೋನ್ಸ್ನ ತಗೋಬೋದು, ಪೆಬ್ಬಲ್ಸ್ನ ತಗೋಬೋದು ಅಥವಾ ಮರಳಲ್ಲಿರುವಂಥ ದಪ್ಪ ಕಲ್ಲುಗಳನ್ನ ಕೂಡ ತಗೋಬೋದು. ಇದೆರಡೂ ಲೇಯರ್ಗಳು ಮಾಯಿಶ್ಚರ್ನ ಮೇಂಟೈನ್ ಮಾಡುತ್ತೆ. ಪಾಟ್ ಮಿಕ್ಸ್ಚರ್ ಯಾವ ರೀತಿ ತಗೋಬೇಕು ಅಂತಂದರೆ ಮಣ್ಣಿಗಿಂತ ಜಾಸ್ತಿ ಮರಳನ್ನು ತಗೋಬೇಕು. 1 ಕಪ್ಪಷ್ಟು ಮಣ್ಣನ್ನು ತಗೊಂಡ್ರೆ 1.5 ಕಪ್ಪಷ್ಟು ಮರಳು ತಗೋಬೇಕು. ಇನ್ನು 1 ಕಪ್ಪಷ್ಟು ಕಾಂಪೋಸ್ಟ್ ತಗೋಬೇಕು. ಇಲ್ಲಿ ಮರಳಿನ ಬದಲು ನಾನು ಪರ್ಲೈಟ್ನ ಹಾಕ್ಕೊಂಡಿದ್ದೀನಿ. ಮರಳು ಯಾರಿಗೆ ಸಿಗಲ್ಲ ಅವರು ಪರ್ಲೈಟ್ನ ತಗೋಬೋದು. ಮರಳು ಅಥವಾ ಪರ್ಲೈಟ್ ನೀರು ಸರಾಗವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಡ್ರೈನೇಜ್ ಹೋಲ್ ಇಲ್ಲದೆ ಇರೋದ್ರಿಂದ ಬೇರುಗಳಿಗೆ ಗಾಳಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆರಡು ಲೇಯರ್ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮಣ್ಣನ್ನು ಇದಕ್ಕೆ ಹಾಕಿಬಿಟ್ಟು ಗಿಡನ ನೆಡಬಹುದು. ಒಂದೊಂದು ಸಲ ಮಣ್ಣಲ್ಲಿ ನೀರು ಜಾಸ್ತಿ ಆದಾಗ ಅದರ ಕೆಳಗಡೆ ಮತ್ತು ಸ್ಟೋನ್ಸ್ ಮತ್ತು ಚಾರ್ಕೋಲಲ್ಲಿ ನೀರು ಬಂದು ಕೂತ್ಕೊಳ್ಳುತ್ತೆ. ಚಾರ್ಕೋಲ್ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸಕ್ಯುಲೆಂಟ್ಸ್ ಅಥವಾ ಕ್ಯಾಕ್ಟಸ್ ರೀತಿ ಗಿಡಗಳನ್ನ ಈ ಕಾಫಿ ಮಗ್ಗಳಲ್ಲಿ ಹಾಕಿದರೆ ವಾರದಲ್ಲಿ 1 ಸಲ ಮಾತ್ರ ನೀರು ಕೊಟ್ಟರೆ ಸಾಕು. ವಿಂಟರ್ ಸೀಸನಲ್ಲಿ 15 ದಿನಕ್ಕೆ ಒಂದು ಸಲ ನೀರು ಕೊಟ್ಟರೆ ಸಾಕು. ಇನ್ನು ಈ ಕಾಫಿ ಮಗ್ಗಲ್ಲಿ ಹಾಕಿರೋ ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ ಕೊಡ್ಬೋದು ಅಂದರೆ ಇದಕ್ಕೆ ಹೆಚ್ಚಾಗಿ ಜಾಸ್ತಿ ಫರ್ಟಿಲೈಸರ್ ಬೇಕಾಗಲ್ಲ. ಯಾವುದೇ ಫರ್ಟಿಲೈಸರ್ನ ಲಿಕ್ವಿಡ್ ಮಾಡಿ 2 ತಿಂಗಳಿಗೆ ಒಂದ್ಸಲ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಈ ಪ್ಲ್ಯಾಂಟ್ಸ್ನ ಇಂಡೋರಲ್ಲಿ ಕೂಡ ಇಟ್ಕೋಬೋದು. ಆದರೆ ಸಕ್ಯುಲೆಂಟ್ಸ್ಗೆ ತುಂಬ ಬಿಸಿಲು ಬೇಕಾಗಿರೋದ್ರಿಂದ ವಾರದಲ್ಲಿ 1 ದಿನನಾದರೂ ನೀವು ಬಿಸಿಲಲ್ಲಿ ತೆಗೆದಿಡಬೇಕು. ಮಳೆಗಾಲದಲ್ಲಿ ಮಳೆ ಬೀಳದೇ ಇರೋ ಜಾಗದಲ್ಲಿ ಇಟ್ಕೋಬೇಕು. ಸೊ ಫ್ರೆಂಡ್ಸ್, ಈ ಕಾಫಿ ಮಗ್ಗಲ್ಲಿ ಗಿಡಗಳನ್ನ ಬೆಳೆಸೋದು ತುಂಬ ಈಸಿ. ಡೈಲಿ ಕೇರ್ ತೊಗೊಳ್ಳೋದಿರಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.